ಈ ಮನುಷ್ಯ ಏನ್ ಸುಶಾನ್ ಅನ್ನೋನು ಕೇಳ್ದ. ಈ ಈ ಹಿಂದೆನೂ ನನ್ನ ಹತ್ರ ಕೇಳಿದ್ದ ಒಂದು ಇಂಟರ್ವ್ಯೂ ಬೇಕು ಅನ್ನೋ ರೀತಿನಲ್ಲಿ. ನಮ್ಮದೊಂದು ರೆಸ್ಟೋರೆಂಟ್ ಇದೆ, ಅಪೋಸ್ 93 ಕಿಚನ್ ಅಂತ ಆರ್ ಆರ್ ನಗರ್ನಲ್ಲಿ. ನಿಮ್ ರೆಸ್ಟೋರೆಂಟ್ ಒಂದು 10 ನಿಮಿಷ ಬಂದು ನಾನು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತೀನಿ, 5 ನಿಮಿಷ ಟೈಮ್ ಕೊಡಿ ಅನ್ನೋ ರೀತಿನಲ್ಲಿ ಅವನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಿತ್ತು. ಬಟ್ ಅವರ ಒಂದು ಕೇಳೋ ರೀತಿ ಆಗಿರಬಹುದು ಅಥವಾ ಮಾತಾಡೋ ರೀತಿ ಆಗಿರ್ಬೋದು ನನಗೆ ಚೆನ್ನಾಗಿ ಅನ್ಸದೇ ಇರೋ ಕಾರಣದಿಂದ ನಾನು ಹೇಳ್ತೀನಿ ಹೇಳ್ತೀನಿ ಅಂತಾನೆ ತೇಲಿಸ್ತಾ ಬಂದಿದ್ದ ಒಂದು ಇನ್ಸಿಡೆಂಟ್ ಆಗಿತ್ತು. ಅಂಡ್ ಇದಲ್ಲದೆ ನಮ್ಮ ಸೀರಿಯಲ್ ಇನ್ಸಿಡೆಂಟ್ಗಳು ಅಂದ್ರೆ ಈ ಇವೆಂಟ್ಗಳು ಏನೇನ್ ನಡೆಯುತ್ತೆ ಅಲ್ಲೆಲ್ಲಾ ಕಡೆನೂ ಬಂದು ನಾನಿದ್ದೀನಿ ಅನ್ನೋ ರೀತಿನಲ್ಲಿ ಎಲ್ಲ ಕಡೆ ನಾನು ಇರ್ತೀನಿ. ಅಂಡ್ ಇದಕ್ ಮುಂಚೆ ಒಂದು ಸತಿ ನನಗೆ ಮೆಸೇಜ್ ಮಾಡಿದ್ದು ಉಂಟು, ನನಗೆ ಆ ಕಾಂಟ್ಯಾಕ್ಟ್ ಇದೆ, ಈ ಕಾಂಟ್ಯಾಕ್ಟ್ ಇದೆ, ನನ್ನ ಜೊತೆ ಪ್ರೀಮಿಯರ್ ಶೋಗ್ ಬನ್ನಿ, ಆ ಶೋ ಕರ್ಕೊಂಡು ಹೋಗ್ತೀನಿ, ಈ ಶೋ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬಂದ್ರೆ ಹೇಗೆ ಬೆಳಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ. ನಾನೊಂದಷ್ಟು ವರ್ಷದಿಂದ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ, ಗೊತ್ತಿರೋರ್ಗೆ ಗೊತ್ತಿರತ್ತೆ. ಸಿನಿಮಾದವ್ರಿಗೆ ಸ್ವಲ್ಪ ಕಡಿಮೆ, ಯಾಕಂದ್ರೆ ಟಿವಿ ಮಾಧ್ಯಮ ಆಗಿರೋದ್ರಿಂದ, ಅಂದ್ರೆ ಟಿವಿ ಚಾನಲ್ಸ್ ಆಗಿರೋದ್ರಿಂದ ಎಲ್ಲರೂ ಸೀರಿಯಲ್ಸ್ ನ ನೋಡಲ್ಲ. ಬಟ್ ಒಂದು ಆರ್ಟಿಸ್ಟ್ ಅಂತ ಅಟ್ಲೀಸ್ಟ್ ಗುರುತಿಸ್ತಾರೆ. ನಾನು ರೋಡಲ್ಲಿ ಹೋಗ್ತೀನಿ ಅಂತಂದ್ರೆ ಒಂದು 4 ಜನ ಗುರುತಿಸ್ತಾರೆ. ನನ್ನ ಒಂದು ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತು ಅದು, ನಾನೊಂದು ಆರ್ಟಿಸ್ಟ್ ಆಗ್ಬೇಕು ಅನ್ನೋಂಥದ್ದು. ನಿಯತ್ತಾಗಿ ಏನ್ ಮಾಡೋದಕ್ಕೆ ಸಾಧ್ಯನೋ ನಾನ್ ಕಷ್ಟಪಟ್ಟು ಒಂದೊಂದೇ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಈಗೊಂದು ಪೆಂಟಗನ್ ಅನ್ನೋ ಸಿನಿಮಾದ ಮೂಲಕ ಒಂದು ಸ್ವಲ್ಪ ಬೋಲ್ಡ್ ಆಗಿ ಕಾಣಿಸ್ಕೊಳ್ಳೋ ಅಂತ ಒಂದು ಅವಕಾಶ ಸಿಕ್ಕಿದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಲ್ಲಿ ಇಷ್ಟು ವರ್ಷ ನಾನೇನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಆರ್ಟಿಸ್ಟ್ ಆಗಿ, ಆಂಕರ್ ಆಗಿ ವರ್ಕ್ ಮಾಡಿದ್ದೀನಿ, MC ಆಗಿ ವರ್ಕ್ ಮಾಡಿದ್ದೀನಿ. ಲಿಟ್ರಲಿ ನನ್ನ ಒಂದು ಈ ಇಂಡಸ್ಟ್ರಿ ಜರ್ನಿಗೆ ಯಾವುದೇ ಆದಂತಹ ಒಂದು ಬ್ಯಾಕ್ ಬೋನ್ ಇಲ್ಲ, ಯಾರು ಸಪೋರ್ಟ್ ನಿಂತಿಲ್ಲ. ನಮ್ಮ ಟೀಮ್ ಅಂತ ಬಂದಾಗ ನಮಗೆ ಡೆಫಿನೆಟ್ಲಿ ಟೀಮ್ ಅಲ್ಲಿ ಇದ್ದಿದ್ದಕ್ಕೆ ನಾನು ಮೊನ್ನೆ ಈ ಒಂದು ಇನ್ಸಿಡೆಂಟ್ ಆದಾಗ ನಮ್ಮ ಟೀಮ್ ಅವರು, ಎಸ್ಪೆಷಲಿ ರಾಘು ಶಿವಮೊಗ್ಗ ಸರ್, ಗುರು ಸರ್, ಎಲ್ಲರೂ ಜೊತೆಗೆ ನಿಂತ್ಕೊಂಡ್ರು. ಎಲ್ಲರೂ ಬಂದು ಆ ಪೊಲೀಸ್ ಸ್ಟೇಷನ್ ಹೋಗೋವರೆಗೂ ಐ ಹ್ಯಾವ್ ಅಲ್ಲಿ ಕೊಟ್ಟದಂತಹ NCR ಮಾಡಿದಂತಹ ಕಾಪಿ ಇದೆ ನನ್ನ ಹತ್ರ. ಅಲ್ಲಿ ನನ್ನ ಜೊತೆ ಬಂದ್ರು ಎಲ್ರು ಟೀಮ್ ಅವರು. ಈ ರೀತಿಯಾದ ಸಪೋರ್ಟ್ ನಮ್ಮ ಟೀಮ್ ಇಂದ ನನಗೆ ಮೊದಲನೇ ಸರಿ ಸಿಕ್ಕಿರೋದು. ಇದಕ್ ಮುಂಚೆ ಈ ತರದ ಎಕ್ಸ್ಪೀರಿಯನ್ಸ್ ಆಗದೆ ಇರೋ ಕಾರಣ ಬೇರೆಯವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಒಂದು ಇದು ಇಲ್ಲ, ನನಗೆ ಒಂದು ಐಡಿಯಾ ಕೂಡ ಇಲ್ಲ. ಬಟ್ ಈ ಒಂದು ನನ್ನ ಜರ್ನಿನಲ್ಲಿ ಒಂದು ದಿನಾನು ನಾನಿದ್ದೀನಿ ಅಂತ ನಿಂತ್ಕೊಂಡು ನನಗೆ ಒಂದು ಚಾನ್ಸ್ ಕೊಡಿಸಿದಂತವ್ರಾಗ್ಲಿ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಕೊಡಿಸಿದಂತವ್ರಾಗ್ಲಿ ಯಾರು ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ಪೇಮೆಂಟ್ ಅಲಿಯೋದೇನೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ನಮ್ಮಂತ ಆರ್ಟಿಸ್ಟ್ಗೆ, ಯಾಕಂದ್ರೆ ನಮ್ಗೆ ಯಾರು ಸಪೋರ್ಟ್ ಅಂತ ನಿಂತಿರಲ್ಲ. ಈ ತರ ಒಂದು ಜರ್ನಿನಲ್ಲಿ ನಾನು ಕಷ್ಟಪಟ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಈ ಈ ರೀತಿಯಾಗಿ ನಾನೊಂದು ಆರ್ಟಿಸ್ಟ್ ಆಗ್ಬೇಕು. ಆರ್ಟಿಸ್ಟ್ ಆಗಿದ್ದವರು ಎಷ್ಟು ಬೆಸ್ಟ್ ಮಾಡ್ಬೋದು ಅಷ್ಟು ಬೆಸ್ಟ್ ಪ್ರಯತ್ನನ ನಾನು ಮಾಡ್ತಾ ಬಂದಿದ್ದೀನಿ. ನನಗೆ ನಮ್ಮ ಮನೆಯಿಂದ ಸಿಕ್ಕಿರೋ ಸಪೋರ್ಟ್ ಕೂಡ ನಮ್ಮ ತಾಯಿ ಒಬ್ರೇನೆ. ನಾನು ಮಾಡಿದಂತ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೇ ಶೂಟಿಂಗ್ ಹೋದ್ರು ಇನಿಷಿಯಲ್ ಡೇಸ್ ಅಲ್ಲಿ ನನ್ನ ಜೊತೆಗೆ ಬಂದಿದ್ದಾರೆ. ಅದಾದ್ಮೇಲೆ ನಾನು ಒಬ್ಳೆ ಓಡಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಒಂದಷ್ಟು ಧೈರ್ಯ, ಯಾಕಂದ್ರೆ ನಮ್ಗೆ ಇಂಡಸ್ಟ್ರಿ ಹೊಸದು. ಮೊದ್ಲೇ ಎಲ್ಲಾ ಪೇರೆಂಟ್ಸ್, ನಮ್ಮ ಪೇರೆಂಟ್ಸ್ ಅಂತ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪೇರೆಂಟ್ಸ್ ಒಂದು ಹೆಣ್ಣು ಮಗಳನ್ನ ಇಂಡಸ್ಟ್ರಿಗೆ ಕಳಿಸ್ಬೇಕು ಅಂತಂದ್ರೆ 1000 ಸಲ ಯೋಚನೆ ಮಾಡ್ತಾರೆ. ಎಲ್ಲೋ ಈ ತರದೊಂದು ಕೆಟ್ಟ ಹೆಸರು ಬರುತ್ತೆ ಅಥವಾ ಎಲ್ಲಿ ಕೆಟ್ಟ ದಾರಿ ಹಿಡಿದು ಬಿಡ್ತಾರೆ ಅನ್ನೋ ಒಂದು ಭಯಕ್ಕೆ. ಯಾಕೆ ಬರುತ್ತೆ? ಈ ತರದವರಿಂದ ಬರುತ್ತೆ. ನಿಜವಾಗ್ಲೂ ಆ ಒಂದು ಪ್ರಶ್ನೆ ಅವನೇನ್ ಕೇಳ್ದ ಸುಶಾನ್ ಅನ್ನೋನು, ಅದಕ್ ಮುಂಚೆ ನಾನು ಇಲ್ಲಿದ್ದಾರೆ ಗುಬ್ಬಿ ಅನ್ನೋರು, ಅವ್ರಿಗೆ ಲಾಸ್ಟ್ ಇಂಟರ್ವ್ಯೂ ನಾನು ಕೊಟ್ಟಿದ್ದು ಅವತ್ತೊಂದ್ ದಿನ ಮೊನ್ನೆ. ಅವ್ರಿಗೆ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವರು ಕೂಡ ನನ್ನನ್ನ ಬೋಲ್ಡ್ ಆಗಿ ಪ್ರಶ್ನೆಗಳನ್ನ ಕೇಳಿದ್ರು. ಈ ರೀತಿ ನೀವು ಮಾಡಿದ್ರಲ್ಲ, ನಿಮ್ಗೇನು ಅನ್ಸಿಲ್ವಾ ಅಂತ ಕೇಳಿದ್ರು. ಆ ಪ್ರೊಸೀಜರ್ ಹೇಗಿರುತ್ತೆ ಅಂತ ಕೇಳಿದ್ರು. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅವ್ರ ಹತ್ರ ಬೇಕಾದ್ರೂ ಕೇಳ್ಬೋದು. ನಾನು ಬೇರೆ ಯಾವ ಇಂಟರ್ವ್ಯೂನಲ್ಲೂ ಹೇಳಿಲ್ಲ. ಈ ಬ್ಯಾಕ್ಲೆಸ್ ಮಾಡೋದಕ್ಕೆ ಯಾವ ರೀತಿಯಾದಂತ ಒಂದು ಪ್ರಿಪರೇಷನ್ ಇರುತ್ತೆ ಅನ್ನೋದನ್ನ ಅವ್ರ ಇಂಟರ್ವ್ಯೂನಲ್ಲಿ ನಾನು ಅವ್ರಿಗೆ ತಿಳಿಸಿದ್ದೀನಿ. ಇದನ್ನ ತಿಳಿಸ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಿದ್ದವನು ನೆಕ್ಸ್ಟ್ ಅವರು ಮುಗೀತು ಅಂತ ಇನ್ನೇನು ಹೊರಡ್ತಾ ಇದ್ವಿ ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 5 ನಿಮಿಷ ಅಂತ ಕೇಳ್ಕೊಂಡು ಕೂರಿಸ್ಕೊಂಡ. ಫಸ್ಟ್ ಅದೇ ರೀತಿಯಾಗಿ ನೀವು ಬೋಲ್ಡ್ ಮಾಡಿದೀರಾ, ಹಾಗೆ ಮಾಡಿದೀರಾ. ಈ ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ ಅವನ ಬಾಯಿಂದ ಬಂದಂತ ಒಂದು ಮಾತಿದು, ನಿಮ್ಮ ಸಾಂಗ್ ಏನಿದೆ, ಸಾಂಗ್ ಅಲ್ಲಿ ಸಖತ್ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ದವನು, ನಿಮ್ ಸಾಂಗ್ ಗಿಂತ ಇಂಟರ್ವ್ಯೂಗಳು ಜಾಸ್ತಿ ವೈರಲ್ ಆಗಿದೆ, ಹಾಗಾಗಿ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಅನ್ಕೊಂಡೆ ಅನ್ನೋಂತ ಮಾತನ್ನ ಹೇಳ್ತಾನವನು. ಅದಾದ್ಮೇಲೆ ಸರಿ ಹೋಗ್ಲಿ ಬಿಡಪ್ಪ, ಇನ್ನೊಂದು 5 ನಿಮಿಷ ತಾನೇ ಮುಗಿಸ್ಕೊಂಡು ಹೋಗ್ಬೇಡ ಅಂತ ಕೂತ್ಕೊಂಡು ಫಸ್ಟ್ ಕ್ವಶನ್ ಅದೇನೆ, ಬೋಲ್ಡ್ ಆಗಿ ಮಾಡಿದೀರಾ, ಹಾಗೆ ಮಾಡಿದೀರಾ, ಹೀಗೆ ಮಾಡಿದೀರಾ ಅಂತ. ಅಂದ್ರೆ ಅವ್ನು ಅಲ್ಲೇ ಅದನ್ನೇನೋ ಪ್ರಿಪೇರ್ ಆಗ್ತಿದ್ದ, ನೆಕ್ಸ್ಟ್ ಇನ್ನೇನೋ ಒಂದು ಕೆಟ್ಟದಾಗ ಕೇಳಬೇಕು, ಅದರಿಂದ ನಾನು ವೈರಲ್ ಆಗ್ತೀನಿ ಅನ್ನೋ ಒಂದು ಇನ್ಕ್ಯೂಷನ್ ಅವನಲ್ಲಿ ಕಾಣಿಸ್ತಾ ಇತ್ತು. ಆ ಒಂದು ಏನ್ ಹೇಳ್ತಾರೆ, ಆ ಒಂದು ಭಾವನೆಯಿಂದಾನೇ ಅವನ ಒಂದು ಮೊದಲನೇ ಪ್ರಶ್ನೆ ಆಗಿತ್ತು. ಸರಿ, ನಾರ್ಮಲ್ ಆಗಿ ಎಲ್ಲರೂ ಕೇಳುವಂತ ಪ್ರಶ್ನೆನೇ ಅಲ್ವಾ ಅಂತ ಹೇಳಿ, ಒಬ್ಬೊಬ್ರು ವಿಧಾನ ಬೇರೆ ಇರುತ್ತೆ ಅಷ್ಟೇ, ಬಿಟ್ರೆ ಟಾಪಿಕ್ ಅದೇನೆ. ಯಾಕಂದ್ರೆ ಸಾಂಗ್ ಬೋಲ್ಡ್ ಆಗಿ ಬಂದಿದೆ. ಕಂಪ್ಲೀಟ್ ಸಾಂಗ್ ಆಗ್ಲಿ ಮೂವಿ ಆಗ್ಲಿ ಇನ್ನೂ ಯಾರು ನೋಡಿಲ್ಲ, ನಾನು ಕೂಡ ನೋಡಿಲ್ಲ. ನಮ್ಮ ಡೈರೆಕ್ಟರ್ಗಳು ಅಥವಾ ನಮ್ಮ ಪ್ರೊಡ್ಯೂಸರ್ಸ್ ನೋಡಿರ್ಬೋದು, ಬಿಟ್ರೆ ನಾವ್ ಯಾರು ನೋಡಿಲ್ಲ. ನನಗೆ ಆಕ್ಚುಲಿ ಅದು ಹೇಗ್ ಮೂಡ್ ಬಂದಿದೆ ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ. ನಾಳೆ ಪ್ರೀಮಿಯರ್ ಶೋ ಇದೆ, ಸೊ ಅದರಲ್ಲಿ ನಾನು ನೋಡುವಂತ ಅವಕಾಶ ಸಿಗುತ್ತೆ ನನಗೆ.
ಇವನು ಡೈರೆಕ್ಟ್ ಆಗಿ ಕೇಳ್ತಾನೆ, ಇಂಡೈರೆಕ್ಟ್ ಆಗು ಅಲ್ಲ, ಡೈರೆಕ್ಟ್ ಆಗಿ ಕೇಳ್ತಾನೆ. ಈಗ ಇಷ್ಟು ಮಾಡಿದೀರಾ, ಇನ್ನೂ ಕೂಲಂಕುಷವಾಗಿ ಕೇಳಬೇಕು ಅಂತಂದ್ರೆ ನೀವು ನ್ಯೂಡ್ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾನೆ. ನಾನೆಲ್ಲೋ ನೆಲ ನೋಡ್ತಿದ್ದೆ, ಸಡನ್ ಆಗಿ ಹಿಂಗ್ ಅನ್ಕೊಂಡೆ, ಅಂದ್ರೆ ಅದ್ ಅನ್ಕೊಂಡಿದ್ದೇನಕ್ಕೆ ಅಂದ್ರೆ ಚಪ್ಪಲಿ ತಗೋಬೇಕಾ ಬೇಡವಾ ಅಂತ. ನಾನು ಪ್ರೆಸ್ ಅವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪ್ರೆಸ್ ಅವ್ರ ಮೇಲೆ ಇರುವಂತ ಒಂದು ಮರ್ಯಾದೆಗೆ ನಾನು ಇಮಿಡಿಯೇಟ್ ಏನು ರಿಯಾಕ್ಟ್ ಮಾಡಕ್ ಹೋಗ್ಲಿಲ್ಲ. ಇದೇ ಹೊರಗಡೆ ಏನಾದ್ರು ಕೇಳಿದ್ರೆ ನಿಜವಾಗ್ಲೂ ನಾನು ಫಸ್ಟ್ ಹೊಡೆದು ಆಮೇಲೆ ಅವನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೆ. ಯಾಕಂದ್ರೆ ನಾನು ಯಾವ್ದನ್ನು ತಪ್ಪು ದಾರಿಯಲ್ಲಿ ಮಾಡಿ ಈ ಒಂದು ಸಿನಿಮಾ ಮಾಡಿಲ್ಲ, ಅಥವಾ ಯಾರ ಜೊತೆನೋ ಕಾಂಪ್ರಮೈಸ್ ಆಗಿ ನನಗೆ ಯಾರೋ ಒಬ್ರು ಈ ಅವಕಾಶನ ಕೊಡ್ಸಿಲ್ಲ. ಕಷ್ಟಪಟ್ಟಿದ್ದೀನಿ, ನಾನು ಆಡಿಷನ್ ಕೊಟ್ಟಿದ್ದೀನಿ, ನನ್ನ ಕ್ಯಾರೆಕ್ಟರ್ ನಾನು ಆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅನ್ಸಿದ್ಮೇಲೆ ಟೀಮ್ ಅವರು ನನ್ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ನನಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ರೀತಿಯಾಗಿ ಬೋಲ್ಡ್ ಆಗಿರುವಂತಹ ಸೀಕ್ವೆನ್ಸಸ್ ಇರುತ್ತೆ, ನೆಕ್ಸ್ಟ್ ನಿಮಗೆ ಎದುರಿಸಬೇಕಾದಂತಹ ಒಂದಷ್ಟು ಸೀಕ್ವೆನ್ಸಸ್ ಕೂಡ ಬರುತ್ತೆ, ನೀವು ಓಕೆನಾ ಅಂತ ಎಲ್ಲ ಕೇಳಿದ್ಮೇಲೆ ಅಂತ ನಾನು ಒಪ್ಕೊಂಡ ಮೇಲೆ ಸಿನಿಮಾ ಶೂಟ್ ಆಗಿರುವಂತದ್ದು. ಇವನು ನ್ಯೂಡ್ ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಕೇಳಬೇಕಾದ್ರೆ ನಾನು ಬೈದು ಕೂಡ ಇಲ್ಲ. ಇಂಥ ಪ್ರಶ್ನೆಗಳನ್ನ ನೀವು ಒಂದು ಆರ್ಟಿಸ್ಟ್ಗೆ ಕೇಳಬಾರ್ದು. ನ್ಯೂಡ್ ಎಲ್ಲ ಆಗ್ತಾರೆ, ಓಕೆ, ನೀವು ಪಾರ್ನ್ ಗಳಲ್ಲಿ ನೋಡ್ಬಹುದು ಇದನ್ನ. ಐ ಡೋಂಟ್ ನೋ ಇದನ್ನ ನೀವು ಅಫೆಂಡ್ ಅಂತ ಅನ್ಕೊಳ್ತಿರೋ ಅಥವಾ ಹೇಗ್ ತಗೊಳ್ತಿರೋ ಗೊತ್ತಿಲ್ಲ. ನಾನು ಹೇಳ್ದಂತ ಮಾತದು, ಯಾಕಂದ್ರೆ ಆ ಮೊಮೆಂಟ್ಗೆ ನನಗೆ ಅದನ್ನೇ ಹೇಳ್ಬೇಕು ಅಂತ ಅನ್ಸಿದ್ದು. ಅವರು ಲೈಕ್ ಪಾರ್ನ್ ಸ್ಟಾರ್ಸ್ ನೀವು ಈ ಪ್ರಶ್ನೆ ಕೇಳಿದ್ರೆ ಪ್ರಾಬಬ್ಲಿ ಕರೆಕ್ಟ್ ಆಗಿರ್ಬೋದು ಅಂತ, ಬಟ್ ಕನ್ಸಿಡರಿಂಗ್ ದಟ್ ಅದನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಅದು ಕೂಡ ಅವರ ಒಂದು ಪ್ರೊಫೆಷನ್. ಇವನ್ ಯಾರೋ ಈ 200 ವ್ಯೂಸ್ 50 ವ್ಯೂಸ್ ಇಟ್ಕೊಂಡಿರುವಂತಹ ಒಬ್ಬ ಯೂಟ್ಯೂಬರ್ ಅಂದ್ರೆ ಒಬ್ಬನನ್ನ ಮಾತ್ರ ನಾ ಹೇಳ್ತಿದ್ದೀನಿ, ಬೇರೆಯವರನ್ನ ನಾನು ಮೆನ್ಷನ್ ಮಾಡ್ಕೊಳ್ತಿಲ್ಲ. ಯಾಕಂದ್ರೆ ಒಬ್ಬನಿಂದ ಎಲ್ಲರ ಹೆಸರು ಹೋಲ್ಸೇಲ್ ಅಲ್ಲಿ ಹಾಳಾಗ್ಬಿಡುತ್ತೆ. ಈ ಒಂದು ವ್ಯಕ್ತಿ ಪ್ರತಿ ಸತಿ ಎಲ್ರಿಗೂ ಹೇಳುವಂತ ಮಾತು, ನಾನೊಂದು 500-600 ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡಿದ್ದೀನಿ, ನಾನ್ ಮಾತ್ರ ಫೇಮಸ್ ಆಗ್ತಾ ಇಲ್ಲ ಅಂತ. ಈ ವಿಡಿಯೋ ನೀವೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ, ಈ ಒಂದು ಇನ್ಸಿಡೆಂಟ್ ವಿಡಿಯೋನ ನೀವೆಲ್ಲರೂ ನೋಡಿರ್ತೀರಾ ಅನ್ಕೊಳ್ತೀನಿ. ಆ ವಿಡಿಯೋ ಅದೇನು ಆಫ್ ಮಾಡಿದ್ರಲ್ಲ, ವಿಡಿಯೋ ಮಾಡೋದನ್ನೇನ್ ನಿಲ್ಸಿದ್ರಲ್ಲ, ಆಗ ಜನರಿಗೆ ಅಲ್ಲಿ ಇದ್ದವ್ರಿಗೆ ಹೇಳ್ತಿದ್ದಾನೆ, ಮೋಸ್ಟ್ಲಿ ಅನಿಲ್ ಅವ್ರು ಇದ್ರಿ ಅನ್ಸತ್ತಲ್ವಾ ಅಲ್ಲಿ, ಸೊ ಅಲ್ಲಿ ಹೇಳ್ತಾನ ಅವನು, ಇನ್ನು ನನಗೆ ಹೊಡಿರಿ, ಹೊಡೆದ್ಬಿಟ್ಟು ವಿಡಿಯೋ ಮಾಡಿ, ಹಾಗಾದ್ರೂ ನಾನು ಫೇಮಸ್ ಆಗ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾನ ಅವನು. ಅಷ್ಟು ಅಂದ್ರೆ ಇಷ್ಟು ಇನ್ಸಿಡೆಂಟ್ ಆದ್ರೂ ಕೂಡ ಅವನಿಗೆ ಎಲ್ಲೂ ಏನು ಪಶ್ಚಾತ್ತಾಪ ಅನ್ನೋಂಥದ್ದು ಇಲ್ಲ. ಅವನಿಗೆ ಪಶ್ಚಾತ್ತಾಪ ಇಲ್ಲ. ಪೊಲೀಸ್ ಸ್ಟೇಷನ್ ವರ್ಗೂ ಹೋಯ್ತು ಈ ಮ್ಯಾಟ್ರು. ಯಾಕೆ ಅಂತಂದ್ರೆ ಟೀಮ್ ಮಧ್ಯೆ ಇದ್ದಾಗ ಇದು ಆಗಿರೋದ್ರಿಂದ ನಮ್ಮ ಟೀಮ್ ಅವರೆಲ್ಲರೂ ನನ್ನ ಸಪೋರ್ಟ್ ನಿಂತರು. ಮೇ ಬಿ ಒಬ್ಳೆ ಇದ್ದಿದ್ರೆ ಅದು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗ್ತಿರ್ಲಿಲ್ವೇನೋ, ನಮ್ಮಲ್ಲೇ ಗಲಾಟೆ ಆಗ್ತಿತ್ತು ಅಂತ ಕಾಣಿಸುತ್ತೆ. ನಮ್ಮ ಮನೆಯವರು ಯಾರಾದ್ರೂ ಮುಂದೆ ಹೊಡೆದಿದ್ರೆ ಅಲ್ಲೇ ಸಾಯಿಸ್ಬಿಟ್ರು ಅವ್ರು ಅವನನ್ನ. ನಮ್ಮ ತಂದೆ BSF ನಲ್ಲಿ ವರ್ಕ್ ಮಾಡಿದಂತವ್ರು. ನಮ್ಮ ಮನೆಯಲ್ಲಿ ವಿ ಬೀಂಗ್ ಕೂರ್ಗೀಸ್ ಸ್ವಲ್ಪ ಜೋರ್ ಇರ್ತಾರೆ ಸಾಮಾನ್ಯವಾಗಿ. ನಮ್ಮ ಮನೆ ಕಡೆ ಎಲ್ರು ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಮಾತಾಡ್ತಾರೆ, ಆ ರೀತಿಯಾದ ಒಂದು ಜೋರ್ ಇರ್ತಾರೆ. ಇವನೇನಾದ್ರೂ ಆ ಕಡೆ ಕೇಳಿದಿದ್ರೆ ಗ್ಯಾರಂಟಿ ಅಲ್ಲೇ ಹೊಡೆದಿರೋರು ಅವನಿಗೆ. ಇವನು ಅಷ್ಟೆಲ್ಲ ಆಗಿ ಪೊಲೀಸ್ ಸ್ಟೇಷನ್ ವರ್ಗೂ ಹೋಯ್ತು ಮ್ಯಾಟರು. ನಾವೆಲ್ಲ ಏನ್ ಅನ್ಕೊಂಡ್ವಿ, ಯೂಟ್ಯೂಬರು ಅವನ ಲೈಫ್ ಏನೋ ಕಟ್ಕೊಳ್ಳೋದಕ್ಕೆ ಆಸೆ ಪಟ್ಟು ವೈರಲ್ ಆಗ್ಬೇಕು ಅನ್ನೋ ಒಂದು ಆಸೆ ಪಟ್ಟು ಏನೋ ಒಂದು ತಪ್ಪಾಗಿ ಕೇಳಿರ್ತಾನೆ. ಹೋಗ್ಲಿ ಒಂದು ವಾರ್ನ್ ಮಾಡಿಸ್ಬಿಟ್ಬಿಡೋಣ, FIR ಏನು ಮಾಡಿಸ್ಬೇಡಿ ಅಂತ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಕೂಡ ಹೇಳಿದ್ರು, ಪ್ರೀತಿಕಾ ಮ್ಯಾಮ್. ಹಾಗಾಗಿ ನಾವು ಓಕೆ FIR ಏನ್ ಬೇಡ, ಒಂದು ವಾರ್ನ್ ಮಾಡ್ಲಿ ಅಂತ ಪೊಲೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಈ ಒಂದು ಕಂಪ್ಲೇಂಟ್ ನ ಕೊಟ್ಟು NCR ಕಾಪಿ ನಮ್ಮ ಹತ್ರ ಇದೆ ಇವಾಗ. ಅಷ್ಟು ಕೊಟ್ಟು ಆ ಸಿಚುವೇಶನ್ ಎಲ್ಲ ಆದ್ಮೇಲೆ ಮತ್ತೆ ನಾವು ಮನೆಗೆ ರೀಚ್ ಆದ್ಮೇಲೆ 1:15ಗೆ ಕಾಲ್ ಮಾಡ್ತಾನೆ ಇವನು. ಪೊಲೀಸ್ ಸ್ಟೇಷನ್ ಇಂದ ಹೊರಗೆ ಬಂದು 1:15ಗೆ ಕಾಲ್ ಮಾಡ್ತಾನೆ. ಈ ರೀತಿ ನೀವು ಎಲ್ಲ ವೈರಲ್ ಮಾಡಿದೀರಾ, ನಮ್ಮ ಇದನ್ನ ಬೇಕು ಅಂತ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ನೀವು ಮಾಡಿದ್ರೆ, ಇವ್ನನ್ನ ಯಾರು ಇನ್ವೈಟ್ ಮಾಡಿದ್ರು ಅಂತ ದೇವ್ರಾಣೆ ಗೊತ್ತಿಲ್ಲ. ನನ್ನನ್ನ ಇಟ್ಕೊಂಡು ನೀವು ಯೂಸ್ ಮಾಡ್ತಾ ಇದ್ದೀರಾ, ನಾನು ಸೂಸೈಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ ಅಂತ ರಾತ್ರಿ 1:15ನಲ್ಲಿ ನನಗೆ ಕಾಲ್ ಮಾಡ್ತಾನೆ ಅವನು. ಇಂಥ ಒಂದು ವ್ಯಕ್ತಿತ್ವನ ಐ ಥಿಂಕ್ ನಾನು ಎಲ್ಲೂ ನೋಡೇ ಇಲ್ಲ ಅನ್ಕೊಳ್ತೀನಿ. ಒಂದು ತಪ್ಪು ಮಾಡಿದ್ಮೇಲೆ ತಪ್ಪು ಮಾಡಿದೀನಿ ಅಂತ ಏನೋ ಒಂದು ವಿಡಿಯೋ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲೇನೆ ಹಾಕೊಂಡಿದ್ದಾನೆ. ನನಗೆ ಹೊಡೆದಿದ್ದಾರೆ, ನನಗೆ ಏನೋ ದೌರ್ಜನ್ಯ ಮಾಡಿದ್ದಾರೆ. ಗುರು ಸರ್ ನನ್ನ ಇಟ್ಕೊಂಡು ಪ್ರಮೋಷನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಯಾರೋ ಒಬ್ಬರನ್ನ ಇಟ್ಕೊಂಡು ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ರು, ಅಂದ್ರೆ ಪ್ರಮೋಷನ್ಗೋಸ್ಕರ ಈ ಒಂದು ಇನ್ಸಿಡೆಂಟ್ ಗಳನ್ನ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದ್ರು. ಈಗ ನನ್ನ ಇಟ್ಕೊಂಡು ಇವನನ್ನ ಬಂದು ಇಂಥ ಪ್ರಶ್ನೆ ಕೇಳೋ ಅಂತ ಗುರು ಸರ್ ಹೇಳಿದ್ರ?